ಯಾವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಬಿದ್ರಿ ನಮ್ಮನೆಯವ್ರ ಲವ್ ಅಲ್ಲಿ ಸಿಕ್ಬಿಡೋದೆಲ್ಲ ಇದ್ದಾಗ ಏನಿಲ್ಲ. ಹ್ಮ್ ನಮ್ಮನೇಲಿ ಹೇಳ್ಬಿಟ್ರಾ? ನಮ್ಮನೇಲಿ ಏನ್ ಸಮಸ್ಯೆ ಇಲ್ಲ. ಗೊತ್ತಿತ್ತಾ? ನಮ್ಮನೇಲಿ ಕೇಳೋದಲ್ಲ, ಹೇಳೋದಷ್ಟೇ. ಇವರಪ್ಪ ಓಕೆ. ನಮ್ಮನೇಲಿ ಏನಿಲ್ಲ, ಯಪ್ಪ ಹಿಂಗ ಆಗ್ತಾಯಿನಿ, ಅಮ್ಮ ಹಿಂಗ ಆಗ್ತಾಯಿನಿ. ನಮ್ಮನೇಲಿ ಹೆಂಗೆ ಅಂದ್ರೆ ಎವ್ರಿಬಡಿ ಆರ್ ಒಂಥರ ಎಲ್ಲರೂ ಟೂ ಇಂಡಿವಿಜುವಲ್ಸ್ ಅಷ್ಟೇ. ನಮ್ಮಲ್ಲಿ ಎಲ್ಲ ಅವರವರೇ, ಯಾರ ಬಗ್ಗೆನೂ ತಲೆ ಹಾಕಂಗಿಲ್ಲ. ಡಿಸಿಷನ್ಸ್ ಎಲ್ಲ ಇಂಡಿಪೆಂಡೆಂಟ್ ಡಿಸಿಷನ್ಸ್. ನಮ್ಮ ಅಪ್ಪನ ಬೇರೆ ಡಿಸಿಷನ್, ನಮ್ಮ ಅಮ್ಮನ ಬೇರೆ ಡಿಸಿಷನ್, ನಂದು ಬೇರೆ, ನಮ್ಮ ಅಕ್ಕಂದು ಬೇರೆ. ಹೆಂಗೆ ನಾಲ್ಕು ಜನದ್ದು ಕನ್ಯಾ ರಾಶಿ, 3 ಜನ ಅಕ್ಟೋಬರ್ ಬಾರ್ನು, ಎಲ್ಲ ರಾಕ್ಷಸ ಸಮಾನ ಮನಸ್ಕರು ಅಂತ ಹೇಳ್ತೀರಾ? ಹೌದು, ಸಮಾನ ಮನಸ್ಕರರು. ಆಮೇಲೆ ಎಲ್ಲರೂ ಒಂಥರ ಈಗೋಯಿಸ್ಟಿಕ್ಗಳು, ಎಲ್ಲರೂ ನನ್ಗೇನು ಅನ್ನೋ ತರ ಇದು. ಬಟ್ ಏನ್ ಯಾರಿಗೂ ಕೆಟ್ಟದ್ ಮಾಡಲ್ಲ, ಬಟ್ ಯಾರಿಗೂ ತಲೆ ಕೆಡಿಸ್ಕೊಳ್ಳಲ್ಲ. ನಿಮ್ ಮನೆಯಲ್ಲಿ? ನಮ್ಮ ಮನೇಲಿ ತುಂಬಾ ಸಮಸ್ಯೆ ಆಯ್ತು. ನಾನು ಆಕ್ಚುಲಿ ಫಸ್ಟ್ ನಾನು ಫಸ್ಟ್ ಸಿಕ್ಕಾಕೊಂಡಿದ್ದು ನಮ್ಮ ಹುಡುಗಿ ಹತ್ರ. ಇದು ಒಂಥರ ಫನ್ನಿ ಆಗಿದೆ. ಇಷ್ಟಪಟ್ಟಾಗ ಸೊ ಅವ್ರ ರಿಯಾಕ್ಷನ್ ಹೇಗಿತ್ತು? ಗಾಬರಿ ಆಗ್ಬಿಟ್ಲು ಅವಳು. ಪ್ರಪಂಚನೇ ಬಿದ್ದೋದಂಗ ಆಗ್ಬಿಡ್ತು. ಅಂದ್ರೆ ಆಗಷ್ಟೇ ಬ್ರೇಕಪ್ ಆಗಿತ್ತು. ಇಷ್ಟು ಬೇಗ ಮೂವ್ ಆನ್? ಅಲ್ಲಲ್ಲ, ನೀವ್ ಎಷ್ಟು ಟೈಮಲ್ಲಿ ಮೂವ್ ಆನ್ ಆಗಿದ್ರಿ? ಇಲ್ಲ ಆಗಿರ್ಲಿಲ್ಲ, ಕೇಳಿ ಅದೇ ಮಜಾ. ನನಗೇನು ಅಂದ್ರೆ ಆಗಿದ್ರಿ ಅಲ್ವಾ? ಅಲ್ಲ, ಬ್ರೇಕಪ್ ಆಗಿದ್ದೆ. ಇವಳು ಫ್ರೆಂಡ್ ಆಗಿದ್ಲು. ಬಟ್ ಏನು ಅಂದ್ರೆ ನನಗೇನು ಅಂದ್ರೆ ಅವಳ ಮನೇಲಿ ಹುಡುಗನ ಹುಡುಕ್ತಾ ಇದ್ರು. ಅಂಡ್ ಅವ್ರ ಅಮ್ಮ ಹೇಳಿದ್ರು, ಇಲ್ಲ ನಿಮ್ಮಿಬ್ಬರದು ಬೇರೆ ಕ್ಯಾಸ್ಟು, ನಂಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ. ನಾನು ನಿಜ ಅಯ್ಯೋ, ನಾನು ನಿಜ ಹೇಳ್ಬೇಕು ಅಂದ್ರೆ ಅವ್ರನ್ನೆಲ್ಲರೂ ಇವತ್ತಿಗೂ ಮಿಸ್ ಮಾಡ್ಕೋತೀನಿ. ಯಾರನ್ನೂ ನನಗೆ ಬಿಟ್ಟಿರೋದಲ್ಲ, ಎಲ್ಲ ಹಿಂಗೆ ಪೇರೆಂಟ್ಸ್ ಒತ್ತಡದಿಂದ. ಜಾತಿ, ಮಣ್ಣು, ಮಸಿ, ಅದು ಇದು, ನೀನು ಇಂಡಸ್ಟ್ರಿ ಬಿಟ್ಟಿದ್ದಕ್ಕೆ ನನಗೆ ಒಳ್ಳೆ ಗಂಡ ಸಿಕ್ಕಿದ ನೋಡಿ. ಅವ್ರು ಅಲ್ಲಿ ಅವ್ರಿಗೆ ನಾನು ಇವತ್ತಿಗೂ ನಾನು ಅವರೆಲ್ಲರೂ ಮಿಸ್ ಮಾಡ್ಕೋತೀನಿ. ಅವ್ರೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆ ನಾನೊಬ್ಬ ಮನುಷ್ಯನಾಗೋದಕ್ಕೆ ಕಾರಣ, ನಾನೊಬ್ಬ ಜವಾಬ್ದಾರಿಯುತ ಗಂಡ್ಸಾಗೋದಕ್ಕೆ. ಗಂಡ್ಸ್ ಅಂದ್ರೆ ಬರೀ ಮೀಸೆ ಬಂದ್ರೆ ಗಂಡ್ಸ್ ಅಷ್ಟೇ ಅಲ್ಲ, ಗಂಡ್ಸು ಅಂದ್ಮೇಲೆ ಜವಾಬ್ದಾರಿ ಇರಬೇಕು. ಸೊ ನಾನೊಬ್ಬ ಜವಾಬ್ದಾರಿಯುತ ಗಂಡ್ಸನ್ನಾಗಿ ಮಾಡಿದ್ದಕ್ಕೆ ಅವರೆಲ್ಲರಿಗೂ ಥ್ಯಾಂಕ್ ಯು ಅಂಡ್ ಲಾಟ್ಸ್ ಆಫ್ ಲವ್. ಸೊ ಇವಳಿಗೆ ಹೇಳಿದೆ, ನಿಂದು ಸೇರ್ಸಿ ಕಣೆ, ನಂದು ಸ್ಪೆಷಲ್ ಆಗಿ ಹೇಳ್ಬೇಕಪ್ಪ, ಸಪ್ರೇಟ್ ಆಗಿ ಹೇಳ್ತೀನಿ. ಬಟ್ ಏನಂದ್ರೆ ಅವಳು ಇನ್ನೊಂದು ಮದುವೆ ಆಗ್ಲಿ ಅನ್ನೋ ನನ್ನ ಆಸೆ. ಯಾಕಂದ್ರೆ ಅವ್ರ ಅಮ್ಮ ಎಲ್ಲ ಬಂದು ನನ್ನೆಲ್ಲ ಕೇಳ್ಕೊಂಡಾಗ ಏನ್ ಮಾಡ್ತೀರಾ, ಇದು ಸಿನಿಮಾ ಸೀನ್ ಇದ್ದಂಗಿದೆ. ಅಯ್ಯೋ ಯಾಕೆ ಕೇಳ್ತೀರಾ, ಅದು ಅವಳು ಗೊತ್ತಿಲ್ಲ, ಅವ್ರ ಅಮ್ಮ ಕೇಳಿರೋದು. ನನ್ನ ಹತ್ರ ಬಂದು ಭಾಷೆ ಎಲ್ಲ ತಗೊಂಡು ಹಂಗೆ ಹಿಂಗೆ ಅಪ್ಪ ಹಿಡ್ಕೊಂಡ್ಬಿಟ್ಟದಪ್ಪ ಏನು ಅಯ್ಯಯ್ಯೋ ಅಂತ ಕೊನೆಗೆ ಅಡ್ಮಿಟ್ಟು ಆಗ್ಬಿಟ್ಟಿದ್ರು. ಓ ಮೈ ಗಾಡ್. ನಾನು ಅಯ್ಯಯ್ಯೋ ನನ್ನಿಂದ ಹಿಂಗೆಲ್ಲ ಆಗ್ಬಿಟ್ರೆ ಜೀವನ ಪೂರ್ತಿ ಕಳಂಕ ಅನ್ಬಿಟ್ಟು ನಾನೇ ಕೆಟ್ಟವನು, ಅದು ಪರವಾಗಿಲ್ಲ ಅಂತ. ಅವಾಗ ಇವಳೇ ವಿಲನ್ನು, ಇವಳು ಇಷ್ಟ ನನಗೆ, ಇವಳನ್ನೇ ಮದುವೆ ಆಗ್ತಾಯಿದ್ದೀನಿ ಅಂತೆಲ್ಲ ಹೇಳಿದೆ. ಅವಳು ನಿನ್ನಂತ ಗಂಡಸನ್ನ ಎಲ್ಲೂ ನೋಡೇ ಇಲ್ಲ. ನಾನು ಇಲ್ಲೇ ಇದ್ದೀನಿ, ಕರ್ಕೊಂಬಂದು ಇನ್ನೊಂದು ಹುಡುಗಿನ ತೋರಿಸ್ತಾ ಇದೆಯಲ್ಲ, ಬ್ರೇಕಪ್ ಆಗಿದೀವಿ, ನೆಕ್ಸ್ಟ್ ಡೇ ಕರ್ಕೊಂಬಂದು ಇವಳು ಮದುವೆ ಆಗ್ತೀನಿ ಅಂತೆಲ್ಲ. ನೋಡಿ ಇವ್ಳನ್ನ ನಾನು ಆಗ್ತಾ ಇದ್ದೀನಿ, ನೀನು ಇನ್ನೊಬ್ಬನ ಚೆನ್ನಾಗಿರೋ ಖುಷಿಯಾಗಿರುವ ತಮಾಷೆಗೆ ಹೇಳಿದ್ದು. ನನಗೆ ನಾವು ಅದೇ ಅನ್ಕೋತಿರ್ತೀವಿ ಎಷ್ಟೊಂದ್ಸಲಿ, ತಮಾಷೆಗೆ ಹೇಳಿದ್ದು. ನೋಡಿ ಒಂದ್ಸಲಿ ಈ ಅಸ್ತು ದೇವತೆ ಯಾರು ನಿಮ್ಮ ಎಕ್ಸ್ ಗೊತ್ತಿಲ್ಲ ಏನಾಗಿದ್ದಾರೆ, ಆಳುಬ್ರೆಲ್ಲ ಸೆಟ್ಲ್ ಆಗಿ 2-3 ಮಕ್ಕಳೆಲ್ಲ ಆಗ್ಬಿಟ್ಟವೆ. ಇವಳನ್ನ ಪರಿಚಯದಾಗ ನೀವು ನೋಡ್ಲಿಲ್ಲ ಅಂದ್ರೂ ಅವ್ರು ನಿಮ್ಮನ್ನ ತೆರೆ ಮೇಲೆ ನೋಡ್ತಾ ಇರ್ತಾರಲ್ಲ, ಗೊತ್ತಿಲ್ಲ, ದೇವರನೇ ಗೊತ್ತಿಲ್ಲ. ಅದ್ರ ಎಕ್ಸ್ಪೆಕ್ಟೇಷನ್ ಇಲ್ಲ ನಂಗೆ. ಬಟ್ ನನಗೇನಂದ್ರೆ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಹೇಗೇ ಇರ್ಲಿ, ಎಲ್ಲೇ ಇರ್ಲಿ, ಯಾರ ಜೊತೆನೇ ಇರ್ಲಿ, ಖುಷಿಯಾಗಿ ನೆಮ್ಮದಿಯಾಗಿರ್ಲಿ ಸಾಕು ಅಷ್ಟೇ. ನೀವು ನಿಮ್ಮ ಪೇರೆಂಟ್ಸ್ ಹೇಳ್ತಾ ಇದ್ರಿ, ನೀವು ಹೇಗೆ ಸಿಕ್ಕಾಕೊಂಡಾಗ ಅವ್ರ ರಿಯಾಕ್ಷನ್ನು ನಿಮ್ಮ ರಿಯಾಕ್ಷನ್ನು ಹೇಗಿತ್ತು, ಫ್ಯಾಮಿಲಿ ರಿಯಾಕ್ಷನ್ನು? ಅಯ್ಯೋ, ನಮ್ಮನೇಲಂತೂ ಆಕ್ಚುಲಿ ನಾವು ಫ್ರೆಂಡ್ಸ್ ಆಗಿದ್ದಾಗ ನಮ್ಮನೆಗೆ ಬಂದು ಹೋಗೋದೆಲ್ಲ ಮಾಡ್ತಾ ಇದ್ದೆ ನಿರಂಜನ್. ಇಂತಹ ಮತ್ತಷ್ಟು ಮಾಹಿತಿ ಹಾಗೂ ಸುದ್ದಿಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.